ಅವತ್ತು ಒಂದು ಮಾತನ್ನು ಹೇಳಿದ್ದೆ ನಾನು. ಅವತ್ತು ನಾನು ಬೇರೆ ಪಕ್ಷದಲ್ಲಿದ್ದೆ, ಇವ್ರ ಜೊತೆ ಇರಲಿಲ್ಲ. ಈಗ ಯೋಚನೆ ಮಾಡ್ತಾ ಇದ್ದೀನಿ, ಇವ್ರ ಜೊತೆ 10 ವರ್ಷ ಮುಂಚೆ ಸೇರಿದ್ರೆ ಸ್ವಲ್ಪ ಮಾಗಡಿ ಚಿತ್ರಣ ಇನ್ನೂ ಬದಲಾವಣೆ ಆಯ್ತಿತ್ತೇನೋ ಅಂತೇಳಿ ಈಗ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಆಯ್ಕೆ ಸರಿ ಇರಲಿಲ್ಲ. ಅದು ಸುಮ್ಮನೆ 15 ವರ್ಷ ನಮ್ಮ ರಾಜಕೀಯ ಜೀವನವನ್ನು ವೇಸ್ಟ್ ಮಾಡ್ಕೊಂಬಿಟ್ಟೋ ನಾವು. ಪಾಪ ಅವ್ರು ಹೇಳಿದ್ರಂತೆ, ಏನು ಸತ್ತೆಗಾಲದಿಂದ ಕಣ್ವಾದಿಂದ ವೈಜಿಗುಡ್ಡಕ್ಕೆ ನಾನು ನೀರು ಬಿಟ್ಟಿದ್ದು ಅಂತೇಳಿ. ರಂಗನಾಥ ಸ್ವಾಮಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಏನಾದರೂ ಆ ನೀರು ಬಂದಿದ್ರೆ ಅದಕ್ಕೆ ಡಿ ಕೆ ಸುರೇಶ್ ಅವರೇ ಪ್ರಮುಖವಾದಂಥ ರೂವಾರಿಗಳು ಅಂತಕ್ಕಂಥದ್ದನ್ನ ಯಾವ ವೇದಿಕೆ ಮೇಲೆ ಬೇಕಾದರೂ ನಾವು ಚರ್ಚೆಗೆ ಸಿದ್ಧ ಇದ್ದೇವೆ. ತಾನು ಮಾಡದೇ ಇರತಕ್ಕಂಥ ಕೆಲಸನ ತಾವು ಹೇಳ್ಕೋಬಾರ್ದು ಎಲ್ಲುವೆ. ಡಿ ಕೆ ಶಿವಕುಮಾರ್ ಅವರು ಅವತ್ತು ನೀರಾವರಿ ಸಚಿವರಾಗಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ. ಅವತ್ತು ಡಿ ಕೆ ಸುರೇಶ್ ಅವರು ಪಟ್ಟಂಥ ಪರಿಶ್ರಮ ಇವತ್ತು ನಮಗೇನಾದರೂ ಕೂಡ ಇಲ್ಲಿಗೆ ನೀರು ಬರ್ತಾ ಇದೆ, ವೈಜಿಗುಡ್ಡಕ್ಕೆ ನೀರು ಬರ್ತಾ ಇದೆ, ಮಂಚಿನ ಬೆಲೆಗೆ ನೀರು ಬರ್ತಾ ಇದೆ. ಅದರಿಂದ ಬಹು ಗ್ರಾಮಗಳ ಕುಡಿಯೋ ನೀರು ಯೋಜನೆಗೆ ಚಾಲನೆ ಸಿಕ್ಕಿದೆ ಅಂತ ಹೇಳಿದ್ರೆ ಸದಾ ನಮ್ಮ ಹಿಂದೆ ನಿಂತು ಕ್ಷೇತ್ರದ ಅಭಿವೃದ್ಧಿಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಸುರೇಶ್ ಅವ್ರನ್ನ ಈ ಕ್ಷೇತ್ರ ಯಾವತ್ತೂ ಕೂಡ ಮರಿಬಾರದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಇದೊಂದೇ ಅಲ್ಲ, ಅದು ಶ್ರೀರಂಗ ಒಂದ್ ಕಡೆ ಪಾಪ ಎಲ್ಲರೂ ಆಡ್ಕೊಂತಿದ್ರು ನೀರು ಬರ್ತದ ಅಂತೇಳಿ. ಪಾಪ ರಂಗನಾಥ್ ಅವರು ಮೊದಲನೇ ನೀರು ಬಿಟ್ಕೊಂಡ್ಬಿಟ್ರು, ಆಗಲೇ ಒಂದು ಉದ್ಘಾಟನೆ ಮಾಡ್ಬಿಟ್ರು. ನಾನು ಹೇಳಿದೆ ಇಲ್ಲ ಮುಂದಿನ ಮಳೆಗಾಲಕ್ಕೆ ನಾವು ಬಿಟ್ಕೊಳ್ಳೋಣ, ಈಗ ರಂಗನಾಥ್ ಅವರೇ ಮಾಡಲಿ ಪೂಜೆನ ಅಂತೇಳಿ ಬಿಟ್ಟಿದ್ದೀವಿ. ಈಗ ಅದಲ್ಲದೆ ಎಕ್ಸ್ಪ್ರೆಸ್ ಕೆನಾಲು ಅದರ ರೂವಾರಿನೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೂ ಕೂಡ ಅನೇಕ ಜನ ತುಮಕೂರಿನಲ್ಲಿರ್ತಕ್ಕಂಥ ಶಾಸಕರುಗಳು ಅದನ್ನು ತರಲಿಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ಮನಗೊಂಡಂಥ ಡಿ ಕೆ ಸುರೇಶ್ ಅವರು ಇಲ್ಲ, ನಾನು ಕುದೂರ್ಗೆ ಮತ್ತು ತಿಪ್ಸಂದ್ರ ಹೋಬಳಿಗೆ ನೀರನ್ನು ಕೊಡಬೇಕು ಅಂತೇಳಿ ಆಲೋಚನೆ ಮಾಡಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒತ್ತಡ ಹಾಕಿ ಇವತ್ತೇನಾದರೂ ಕೂಡ ಎತ್ತಿನ ಹೊಳೆ ಕಾಮಗಾರಿ ನಡೀತಾ ಇದೆ. ಅದರಿಂದ ಸುಮಾರು 200 ಕೋಟಿ ವೆಚ್ಚದಲ್ಲಿ ಅವೆರಡು ಹೋಬಳಿಗಳ ಕೆರೆಗಳನ್ನು ತುಂಬಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಎಲ್ಲದಕ್ಕಿಂತ ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರು ಅಂತೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ದಯಮಾಡಿ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ಡಿ ಕೆ ಬ್ರದರ್ಸ್ಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಪಾಪ ರಂಗನಾಥ್ ಅವರು ಪಾಪ ಬಹಳಷ್ಟು ಹೋರಾಟ ಮಾಡ್ತಾವ್ರೆ, ಒಳ್ಳೆ ಕೆಲಸನೂ ಮಾಡ್ತಾವ್ರೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಏನೇ ಆಗಲಿ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ರು ರಂಗನಾಥ್ ಅಂದರೆ ಅವ್ರ ಅಣ್ತಂದಿರನ್ನ ಒಂದು ಮಾಡಿಬಿಟ್ರು. ಅವ್ರ ಅಣ್ತಂದಿರು ಏನು ಕಿತ್ತಾಡ್ತಿದ್ರಲ್ಲ, ನಿಮ್ಮ ಅಭಿವೃದ್ಧಿ ನೋಡಿ ಒಂದಾಗ್ಬಿಟ್ರಿ ಇಬ್ರುವೆ. ಇನ್ನು ನಾವಿಬ್ರು ಕಿತ್ತಾಡಿದ್ರೆ ಸಂಪೂರ್ಣವಾಗಿ ಮುಳುಗೇ ಹೋಯ್ತೀವಿ, ಇನ್ನು ಈ ಕ್ಷೇತ್ರ ಮರ್ತು ಬಿಡ್ಬೇಕಾಯ್ತದೆ ಅಂತೇಳಿ ಅವರಿಬ್ರು ಸೇರಿ ಒಂದು ಮಾಡಿದಂಥ ಕೀರ್ತಿ ಏನಾದ್ರು ಇದ್ರೆ ಯಾರಿಗೂ ಇರಲಿಲ್ಲ. ಆ ಕೀರ್ತಿ ಕಾರ್ಯಕರ್ತರಿಗೂ ಸೇರಿಲ್ಲ, ಆ ಕೀರ್ತಿ ರಂಗನಾಥ್ ಅವ್ರಿಗೆ ಸೇರ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕಾಗ್ತದೆ.